ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಟಾರ್ಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಹಿಂದಿನ ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಡೈಪೋಲ್, ಎಲೆಕ್ಟ್ರಿಕ್ ಫೀಲ್ಡ್, ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಯಾವ ಥರ ಕಾಸ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡಿದ್ದೀವಿ. ಇದು JEE, NEET, KCTR ಹಾಗೆ ರೀತಿ ಬೋರ್ಡ್ ರಿಲೇಟೆಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಮೇಯ್ನ್ ಫೋಕಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಫೋಕಸ್ ಮಾಡೋದ್ರಿಂದ ಬೋರ್ಡ್ ಎಕ್ಸಾಮು ಅದೇ ರೀತಿ ಕಾಂಪಿಟೇಟಿವ್ ಎರಡೂ ಕವರ್ ಮಾಡಿರ್ತೀನಿ. ನಿಮ್ಗೆ ಬೋರ್ಡ್ ಎಕ್ಸಾಮ್ ಬೇಕಾದರೆ ಯಾವ ಟಾಪಿಕ್ ಇರುತ್ತೋ ಆ ಟಾಪಿಕ್ನ ನೀವು ಪಿಕ್ ಮಾಡಿ ಅದನ್ನು ಸ್ಟಡಿ ಮಾಡಿ. ಮೊದಲನೇದಾಗಿ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಅದ ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಬೇಸಿಕ್ ಕಾನ್ಸೆಪ್ಟ್ ಆಫ್ ಟಾರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಟಾರ್ಕ್ ಅಂದರೆ ಏನು, ಅದರದ್ದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಇರುತ್ತೆ, ಅದು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ಇವಾಗ ಈ ವಿಡಿಯೋದಲ್ಲಿ ಕಲಿಯೋಣ. ಟಾರ್ಕ್ನ ಯಾವ ಥರ ಹೇಳ್ತಾರೆ, ಟೌ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್, ಅಂದರೆ ಇದು ಕ್ರಾಸ್ ಪ್ರಾಡಕ್ಟ್ ಆಫ್ ಪೊಸಿಷನ್ ವೆಕ್ಟರ್ ಆ್ಯಂಡ್ ಫೋರ್ಸ್ ಅಂತ. ಇದು ಇಫ್ ದ ನೆಟ್ ಟ್ರಾನ್ಸಿಷನಲ್ ಫೋರ್ಸ್ ಆನ್ ದ ಬಾಡಿ ಈಸ್ 0, ದೆನ್ ಟಾರ್ಕ್ ಆಫ್ ದ ಫೋರ್ಸ್ ಮೇ ಆರ್ ಮೇ ನಾಟ್ ಬಿ 0, ಬಟ್ ದ ನೆಟ್ ಟಾರ್ಕ್ ಆಫ್ ದ ಫೋರ್ಸ್ ಅಬೌಟ್ ಈಚ್ ಪಾಯಿಂಟ್ ಆಫ್ ಯೂನಿವರ್ಸ್ ಈಸ್ ಸೇಮ್. ನಾವು ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ಆ ಪಾಯಿಂಟಲ್ಲಿ ಟಾರ್ಕ್ ಅನ್ನೋದು ಸೇಮ್ ಇರುತ್ತೆ. ಆದರೆ ಇಫ್ ದ ನೆಟ್ ಟ್ರಾನ್ಸಿಷನಲ್ ಫೋರ್ಸ್ ಆಫ್ ದ ಬಾಡಿ ಈಸ್ 0, ಟ್ರಾನ್ಸ್ಲೇಷನಲ್ ಫೋರ್ಸ್ ಅನ್ನೋ 0 ಆಗಿದ್ರು ಆಗಿದ್ದಂಗಿಲ್ಲ ಅಂದ್ರೂ ಟಾರ್ಕ್ ಅನ್ನೋದು 0 ಆಗಿರಲ್ಲ. ಒಂದು ಸರ್ಟೈನ್ ವ್ಯಾಲ್ಯೂ ಇರುತ್ತೆ ಟಾರ್ಕ್ಗೆ, ಅದು ಎಲ್ಲ ಪಾಯಿಂಟ್ ಹತ್ರನೂ ಸೇಮ್ ಆಗಿರುತ್ತೆ. ಇಫ್ ವಿ ಹ್ಯಾವ್ ಟು ಪ್ರೂವ್ ದ ಬಾಡಿ ಇನ್ ಈಕ್ವಿಲಿಬ್ರಿಯಮ್, ದೆನ್ ಫಸ್ಟ್ we will prove F net is equal to 0, and after that we will show that tau net about any point is equal to 0. ನಾವೇನಾದರೂ ಟಾರ್ಕ್ ಅನ್ನೋದು 0 ಅಂತ ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಟೋಟಲ್ ನೆಟ್ ಫೋರ್ಸ್ ಅನ್ನೋದು 0 ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಆ ನಂತರ ನಾವು ಟಾರ್ಕು 0 ಆಗಿದೆ ಅಂತ ಹೇಳ್ಬೋದು. ಡೈರೆಕ್ಟಾಗಿ ಟಾರ್ಕು 0 ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಫಸ್ಟು ಫೋರ್ಸು 0 ಆಗಿರಬೇಕು, ಫೋರ್ಸ್ 0 ಆಗೈತೆ ಅಂತ ನಾವು ಪ್ರೂವ್ ಮಾಡಬೇಕು. ಅದಾದ ನಂತರ ಟಾರ್ಕು ಅಬೌಟ್ ದಟ್ ಎನಿ ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು 0 ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಇದು ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಇದು ಮಾಡ್ತೀನಿ, ಇದು ಒಂದು ಜಸ್ಟ್ ಐಡಿಯಾ ಕೊಡುತ್ತೆ ನಿಮಗೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು, ಇಫ್ ದ ಬಾಡಿ ಈಸ್ ಫ್ರೀ ಟು ರೊಟೇಟ್, ದೆನ್ ಇಟ್ ವಿಲ್ ರೊಟೇಟ್ ಅಬೌಟ್ ದ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಅಂಡ್ ಪ್ಯಾರಲಲ್ ಟು ದ ಟಾರ್ಕ್ ವೆಕ್ಟರ್ ಡೈರೆಕ್ಷನ್ ಆಫ್ ದ ಬಾಡಿ ಈಸ್ ಹ್ಯಾಂಗ್, ದೆನ್ ಇಟ್ ವಿಲ್ ರೊಟೇಟ್ ಅಬೌಟ್ ದ ಹ್ಯಾಂಗ್ಡ್ ಆಕ್ಸಿಸ್. ಇವಾಗ ಒಂದು ಯಾವುದೋ ಒಂದು ಬಾಡಿ ತಗೊಂಡ್ರೆ ಇದು ಅದ್ರ ಮಧ್ಯೆ ಒಂದು ಸೆಂಟರ್ ಆಫ್ ಮಾಸು. ಸೆಂಟರ್ ಆಫ್ ಮಾಸ್ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೆಂಟರ್ ಆಫ್ ಮಾಸ್ ಅನ್ನೋದು ಪಾಯಿಂಟ್ ವೇರ್ ಆವ್ರೇಜ್ ಮಾಸ್ ಆಫ್ ದ ಹೋಲ್ ಬಾಡಿ ಈಸ್ ಕಾನ್ಸಂಟ್ರೇಟ್. ಎಲ್ಲ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಅದು ಆವ್ರೇಜ್ ಮಾಸ್ ಅನ್ನೋದು ಅಲ್ಲಿ ಕಾನ್ಸಂಟ್ರೇಟ್ ಆಗಿರೋದನ್ನ ನಾವು ಏನಂತ ಕರಿತೀವಿ, ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಆ ಪಾಯಿಂಟ್ನ ನಾವು ಕನ್ಸಿಡರ್ ಮಾಡಿ ಒಂದು ಆ್ಯಕ್ಸಿಸ್ ಡ್ರಾ ಮಾಡಿ ಆ ಆ್ಯಕ್ಸಿಸ್ ಮೇಲೆ ನಾವು ರೊಟೇಟ್ ಮಾಡಿದ್ವಾಗ ಆ ಆ್ಯಕ್ಸಿಸಲ್ಲಿ ಟಾರ್ಕು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಅನ್ನೋದು ಇದರ ಅರ್ಥ. ಇವಾಗ ನಾವು ಫಸ್ಟೇ ಸ್ಲೈಡಾಗಿ ಇದು ಈ ಥರ ಟಾರ್ಕ್ ಇದೆ ಅಂತ ಒಂದು ಡಯಾಗ್ರಾಮ್ ಇತ್ತು, ಈ ಥರ ಫೋರ್ಸ್ ಆಗ್ತಾ ಇದೆ, ಇದು ಡಿಸ್ಟೆನ್ಸ್ ಅದ. ಈ ಕ್ರಾಸ್ ಪ್ರಾಡಕ್ಟ್ ಯಾವ ಥರ ಈ ಥರ ತಗೊಂಡಾಗ ಟಾರ್ಕ್ ಅನ್ನೋದು ಅಪ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಇದು ಆರ್ ವೆಕ್ಟರ್ ಕ್ರಾಸ್ ಫೋರ್ಸ್ ವಿಲ್ ಗಿವ್ ದ ಟಾರ್ಕ್. ನಮಗೆ ಆರ್ ವೆಕ್ಟರ್ ಕ್ರಾಸ್ ಪ್ರಾಡಕ್ಟು ಫೋರ್ಸ್ ಏನು ಕೊಡುತ್ತೆ, ಟಾರ್ಕ್ ಅಂತ ಕೊಡುತ್ತೆ. ಅದು ವೆಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಡೈಪೋಲ್ ಇನ್ ಆನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು. ಈಗ ಈ ಟಾರ್ಕ್ ಏನಕ್ಕೋಸ್ಕರ ಡಿಸ್ಕಸ್ ಮಾಡಿದೆ ಅಂದರೆ ಇದು ಡೈಪೋಲಲ್ಲಿ ಡಿಸ್ಕಸ್ ಮಾಡೋದಕ್ಕೋಸ್ಕರ ಟಾರ್ಕ್ ಇವಾಗ ಡಿಸ್ಕಸ್ ಮಾಡಿದ್ದು. ಸೊ ಡೈಪೋಲ್ನ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಡೈಪೋಲ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಇದು ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ ಇದೆ. ಅದೇ ರೀತಿ ಒಂದು ಈ ಡೈರೆಕ್ಷನ್ನಲ್ಲಿ ಮೂವ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ, ಇನ್ನು ಪಾಸಿಟಿವ್ ಚಾರ್ಜಾಗಿ ಈ ಡೈರೆಕ್ಷನ್ನು, ಅದೇ ನೆಗೆಟಿವ್ ಡೈರೆಕ್ಷನ್ಗೆ ಈ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಫಿಗರ್ ಶೋ ದ ಡೈಪೋಲ್ ಮೂಮೆಂಟ್ P placed at an angle theta to the direction of electric field. Here the charge dipole experience a force QE. ಫೋರ್ಸ್ ನಮ್ಗೆ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ, F is equal to QE ಅಂತ ನಾವು ಹಿಂದೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಅದು ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ನೀವು ಮತ್ತೆ ವಾಚ್ ಮಾಡ್ಬೋದು. ಥರ್ಡ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಪಾರ್ಟ್ 3ನಲ್ಲಿ. ಸೊ ಇವಾಗ ದಸ್ ವಿ ಕ್ಯಾನ್ ಸ್ಟೇಟ್ ದಟ್ ಡೈಪೋಲ್ ಈಸ್ ಪ್ಲೇಸ್ಡ್ ಇನ್ ಎನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ದ ನೆಟ್ ಫೋರ್ಸ್ ಆನ್ ದ ಡೈಪೋಲ್ ಈಸ್ 0. ಇಲ್ಲಿ ಯಾಕೆ 0 ಆಗಿದೆ ಅಂತ ಹೇಳ್ತಾರೆ ಅಂದರೆ ಈ ಕಡೆ ಎಷ್ಟು ಫೋರ್ಸ್ ಎಳಿತಿದೆಯೋ ಈ ಕಡೆ ಫೋರ್ಸ್ ಎಳಿತಿದೆ. ಆದರೆ
ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ಡೈರೆಕ್ಷನಲ್ಲಿ ಇದೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು. ಸೊ ನಮಗೆ ಈ ಡೈರೆಕ್ಷನಲ್ಲಿ ನೆಟ್ ಫೋರ್ಸು ಕ್ಯಾನ್ಸಲ್ ಆಗಿದೆ. ಒಂದು ಈ ಸೈಡು ಪುಲ್ ಮಾಡ್ತಿದ್ದೆ, ಈ ಸೈಡು ಪುಲ್ ಮಾಡ್ತಿರೋದ್ರಿಂದ ನೆಟ್ ಫೋರ್ಸು ಆನ್ ಎ ಡೈಪೋಲ್, ನೆಟ್ ಫೋರ್ಸ್ ಆನ್ ಎ ಡೈಪೋಲು 0 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್, ಬಟ್ ಆಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಆ್ಯಕ್ಟ್ ವಿತ್ ಅ ಸಪ್ರೇಟ್ in their line of action, they produce the couple which tend to align the dipole along the direction of electric field. ನಾನು ಆವಾಗಲೇ ಹೇಳಿಲ್ವಾ, ಯಾವಾಗ ಇದು ಈಕ್ವಿಲಿಬ್ರಿಯಮ್ ಅಲ್ಲಿ ಇಲ್ವೋ ಅದು ಈಕ್ವಿಲಿಬ್ರಿಯಮ್ ಬರೋದಕ್ಕೆ ಅದು ಪ್ರೊಡ್ಯೂಸಸ್ ಎ ಕಪಲ್. ಎರಡು ಒಟ್ಟಿಗೆ ಮೂವ್ ಆಗುತ್ತೆ. ಇದು ಈ ಸೈಡ್ ಮೂವ್ ಆಗಿ ಇದು ಈ ಸೈಡ್ ಮೂವ್ ಆದಾಗ ಅದು ಅಲೈನು ಯಾವ ರೀತಿಯಲ್ಲಿ ಆಗುತ್ತೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಅಲೈನ್ ಆಗುತ್ತೆ ಎಲೆಕ್ಟ್ರಿಕ್ ಡೈಪೋಲ್ ಅನ್ನು. ನೆಕ್ಸ್ಟ್ ಬಂದ್ಬಿಟ್ಟು ದ ಟಾರ್ಕ್ ಡ್ಯೂ ಟು ದಿಸ್ ಡೈಪೋಲ್ ಕ್ಯಾನ್ ಗಿವ್ ಆಸ್, ಟಾರ್ಕ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ, ಟೌ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಸೆಪ್ರೇಷನ್ ಬಿಟ್ವೀನ್ ದ ಲೈನ್ ಆಫ್ ಆ್ಯಕ್ಷನ್. ಹಿಂದೆ ನಾನು ಹೇಳಿದ್ನಲ್ಲ, ಟೌ ಅನ್ನೋದು ಟಾರ್ಕ್ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ಕ್ರಾಸ್ ಫೋರ್ಸ್. ಓಕೆ, ಅದಕ್ಕೆ ನಾವು ಫೋರ್ಸ್ ಇಂಟು ಸಪ್ರೇಷನ್ ಬಿಟ್ವೀನ್ ದ ಲೈನ್ ಆಫ್ ಆ್ಯಕ್ಷನ್ ಆಫ್ ಫೋರ್ಸ್, ಈ ಸಪ್ರೇಷನ್. ಸೊ ಇವಾಗ ನಾವು ಯಾವ ರೀತಿ ಬರೋದು, ಕ್ಯೂ ಇ ಡಿ ಸೈನ್ ಥೀಟಾ. ಈ ಸಪ್ರೇಷನ್ ಎಷ್ಟಿದೆ, ಈ ಆಕ್ಸಿಸ್ ಕನ್ಸಿಡರ್ ಮಾಡಿದ್ರೆ ಇದು ಡಿ ಸೈನ್ ಥೀಟಾ. ಡಿ ಅನ್ನೋದು ಡೈಪೋಲ್ ಲೆಂತು, ಸೈನ್ ಥೀಟಾ ಅನ್ನೋದು ಇದು. ಇಲ್ಲೇ ಸೈನ್ ಥೀಟಾ ಅಂದರೆ ಏನು, ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಸೈಡ್ ಅಂದರೆ ಇದು ಯಾವುದು, ಆಪೋಸಿಟ್ ಸೈಡ್ ಅಂದರೆ ಇದು ಎ ಬಿ ಅಂತ ಕನ್ಸಿಡರ್ ಮಾಡೋಣ. ಇದು ಎ, ಇದು ಬಿ ಅಂತ ಕನ್ಸಿಡರ್ ಮಾಡೋಣ. ಎ ಬಿ ಬೈ ಹೈಪಾಟಿನಸ್ ಡಿ. ನಮಗೆ ಎ ಬಿ ಬೇಕಾಗಿದೆ, ಅದಕ್ಕೆ ಎ ಬಿ ಅನ್ನೋದು ಏನಾಗುತ್ತೆ, ಎ ಬಿ ಈಸ್ ಈಕ್ವಲ್ ಟು ಡಿ ಸೈನ್ ಥೀಟಾ. ಓಕೆ, ಸೊ ಫೋರ್ಸ್ ಅನ್ನೋದು ಯಾವ ರೀತಿ, ಕ್ಯೂ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ ಇಂಟು ಇದು ಕ್ರಾಸ್ ಡಿ ಸೈನ್ ಥೀಟಾ. ಡಿ ಸೈನ್ ಥೀಟಾ ಅನ್ನೋದು ಇದು ಲೆಂತ್, ಸೆಪರೇಷನ್ ಬಿಟ್ವೀನ್ ದ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್. ನೆಕ್ಸ್ಟ್ ಪಿ ಇ ಸೈನ್ ಥೀಟಾ. ಕ್ಯೂ ಅಂತ ಡಿ ಅನ್ನೋದು ಏನಂತ ರೆಪ್ರೆಸೆಂಟ್ ಮಾಡ್ಬೋದು, ಪಿ ಅಂತ ರೆಪ್ರೆಸೆಂಟ್ ಮಾಡೋದು, ಬಿಕಾಸ್ ಪಿ ಈಸ್ ಈಕ್ವಲ್ ಟು ಕ್ಯೂ ಡಿ. ಇದು ಮೊಮೆಂಟಮ್. ನಾವು ಡಿಸ್ಕಸ್ ಡೈಪೋಲ್ ಮೊಮೆಂಟ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ, ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ವೆಕ್ಟೋರಿಕಲಿ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡೋದು ವೆಕ್ಟರ್ ಫಾರ್ಮಲ್ಲಿ ಅಂತ ಅಂದರೆ, ಟೌ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಬಂದು ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಡೈಪೋಲ್ ಇನ್ ಎನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಅಂತ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ವೆನ್ ಎ ಡೈಪೋಲ್ ಈಸ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನ್ ಆಂಗಲ್ ಥೀಟಾ, ದ ಟಾರ್ಕ್ ಆನ್ ಇಟ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಟೌ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ನಮಗೆ ಗೊತ್ತಿದೆ. ಇನ್ ಫಿಗರ್ ಶೋರ್ ದ ಟಾರ್ಕ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಇರೋ ಫಿಗರ್ ಆದ್ರೆ ಟಾರ್ಕ್ ಅನ್ನೋದು ಈ ರೀತಿ ಆಕ್ಟ್ ಆಗ್ತಿದೆ. ಓಕೆ, if we rotate the dipole in anti-clockwise direction from angle theta 1 to theta 2 slowly, we have to apply the anti-clock equal torque. ಈ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಬೇಕಾದ್ರೆ ನಾವು ಸೇಮ್ ಟಾರ್ಕು ಅಪ್ಲೈ ಮಾಡಬೇಕು ಅಂತ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ದೆನ್ ವರ್ಕ್ ಡನ್ ಇನ್ ದಿಸ್ ಪ್ರೊಸೆಸ್. ಈ ರೊಟೇಟ್ ಮಾಡೋದಕ್ಕೆ ಥೀಟಾವರೆಗೂ ನಾವು ರೊಟೇಟ್ ಮಾಡಬೇಕಾದ್ರೆ, ಯಾಕಂದರೆ ಈ ಡೈರೆಕ್ಷನ್ ಇದಿದೆ, ಇದು ಎಗೇನೆಸ್ಟ್ ಈ ಥರ ಪುಲ್ ಮಾಡಿ ಈ ಥರ ಈ ಆ್ಯಂಗಲ್ ಆಗಿರೋದು ಈ ಆ್ಯಂಗಲ್ಗೆ ಅಲೈನ್ ಮಾಡಬೇಕು ಅಂದರೆ ನಾವು ಎಕ್ಸ್ಟ್ರಾ ವರ್ಕ್ ಡನ್ ಮಾಡಬೇಕಾಗುತ್ತೆ. ಸೊ ಇವಾಗ ವರ್ಕ್ ಡನ್ ಎಷ್ಟಾಗಿದೆ ಅನ್ನೋದನ್ನು, ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಡಿ ಡಬ್ಲ್ಯೂ ಸ್ಮಾಲ್ ಇಂಟರ್ವಲ್ ಆಗಿ ಡಿಫೈನ್ ಮಾಡೋಣ. ಇಲ್ಲಿಗೆ ಎಷ್ಟು ಡಿಫೈನ್ ಆಗುತ್ತೆ ಡಿ ಡಬ್ಲ್ಯೂ, ತಿರುಗಿ ಇಲ್ಲಿಗೆ ಹೋಗೋದಕ್ಕೆ ಎಷ್ಟು ಆಗುತ್ತೆ ಡಿ ಡಬ್ಲ್ಯೂ, ಟೀಟಾ ಅಷ್ಟು ಡಿ ಟೀಟಾ ಅಂತ ಸ್ಮಾಲ್ ವ್ಯಾಲ್ಯೂಸ್ ಅಷ್ಟು ಆ್ಯಂಗಲ್ ರೊಟೇಷನ್ನು ಇಂಟು ಟೌ ಎಷ್ಟು ಟಾರ್ಕ್ ನಾವು ಅಪ್ಲೈ ಮಾಡಿದ್ದೀವಿ ಅಂತ ಅರ್ಥ. ಸೊ ನಮಗೆ ಆ್ಯಂಗಲ್ ಎಲ್ಲಿಂದ ಚೇಂಜ್ ಆಗ್ತಿದೆ, ಟೀಟಾ ಇಂದ ಟೀಟಾ 2ಗೆ ಚೇಂಜ್ ಆಗ್ತಿದೆ. ಸೊ ಟೌ ಏನು ನಮ್ಗೆ ಗೊತ್ತು, ಟೌ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ ಇಂಟು ಡಿ ಟೀಟಾ. ಅನ್ನೋದು ಸ್ಮಾಲ್ ಆ್ಯಂಗಲ್ಲು ರೊಟೇಟ್ ಮಾಡಿರೋದು. ಎಷ್ಟು ಆ್ಯಂಗಲ್ ರೊಟೇಟ್ ಮಾಡಿದಾಗ ಸ್ಮಾಲ್ ಆ್ಯಂಗಲ್ಲು ಡಿ ಟೀಟಾ ಅಂತ ಸ್ಮಾಲ್ ಆ್ಯಂಗಲ್ಸ್ ನಾವು ಕನ್ಸಿಡರ್ ಮಾಡಿದ್ರೆ, ಎಲಿಮೆಂಟಲ್ ಆ್ಯಂಗಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಅಷ್ಟು ಆ್ಯಂಗಲ್ಸ್ನ ನಾವೆಲ್ಲ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಟೋಟಲ್ ವರ್ಕ್ ಡನ್ ಬರುತ್ತೆ. ಸೈನ್ ಥೀಟಾ ಇಂಟಿಗ್ರೇಷನ್ ಮೈನಸ್ ಕಾಸ್ ಥೀಟಾ. ಸೊ ನಾವು ಇಂಟಿಗ್ರೇಟ್ ಮಾಡಿದಾಗ ಲಿಮಿಟ್ ಅಪ್ಲೈ ಮಾಡ್ತೀವಿ, ಪಿ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2.
W external force equal to ಮೈನಸ್ ಎಲೆಕ್ಟ್ರಿಕ್ ಫೋರ್ಸ್. ಅಂದರೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟು ಅಪ್ಲೈ ಮಾಡಿದ್ವೋ ಅದೆಷ್ಟು ಈಕ್ವಲ್ ಆಗಿರುತ್ತೆ, ಎಲೆಕ್ಟ್ರಿಕ್ ಫೋರ್ಸ್ಗೆ ಈಕ್ವಲ್ ಆಗಿದೆ. ಯಾಕಂದರೆ ಇದು ಡೈಪೋಲ್. ಸೊ ನಾವು ಯಾವ ರೀತಿ ಪಿ ಮೈನಸ್ ಪಿ ಇ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2 ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿರೋದ್ರಾಗೆ ಇಲ್ಲಿ ಫೋರ್ಸು ಕನ್ಸರ್ವೇಟಿವ್ ಆಗಿದೆ. W ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ ಡೆಲ್ಟಾ ಯು. ಇದು ವರ್ಕ್ ಯಾವ ಥರ ಡಿಫೈನ್ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಪಿ ಇ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2. ಇಲ್ಲಿ ಮೈನಸ್ ಏನಾಯಿತು ಅಂತಂದರೆ ಹಿಂದಿನರಲ್ಲಿ W ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಮೈನಸ್ ಆಫ್ W ಎಲೆಕ್ಟ್ರಿಕ್ ಫೋರ್ಸ್ ಆಗಿತ್ತು. ಸೊ ಇವಾಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಇಲ್ಲಿ ಪಾಸಿಟಿವ್ ಆಗಿದೆ. ನೆಕ್ಸ್ಟ್ ಡೆಲ್ಟಾ ಥೀಟಾ 1 ಮೈನಸ್ ಥೀಟಾ 2. ಪೊಟೆನ್ಷಿಯಲ್ ಎನರ್ಜಿಯ ಥೀಟಾ 1 ಮೈನಸ್ ಪೊಟೆನ್ಷಿಯಲ್ ಎನರ್ಜಿಯ ಥೀಟಾ 2ನಲ್ಲಿದ್ದಾಗ ಎಷ್ಟಾಗಿದೆ ಅಂದರೆ ಮೈನಸ್ ಆಫ್ ಪಿ ಇ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2. ಇಲ್ಲಿ ಈ ರೀತಿ ಏನಕ್ಕೆ ಬರ್ದಿದೆ ಅಂದರೆ ಇಲ್ಲಿ ಕಾಸ್ ಥೀಟಾ ಅಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಯಾಕೆ ಗೊತ್ತಾ, ಪೊಸಿಷನ್ನು ಚೇಂಜ್ ಆಗಿರೋದು ಜಾಸ್ತಿ ಆಗಿದೆ. ಇನ್ನೊಂದು ಯಾವ ರೀತಿ ಹೇಳ್ಬೋದು ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಆ್ಯಂಗಲ್ಸು ಜಾಸ್ತಿ ಚೇಂಜ್ ಆಗಿದೆ. ಸೊ ಥೀಟಾ ಅನ್ನೋ ವ್ಯಾಲ್ಯೂ ಇಲ್ಲಿ ಜಾಸ್ತಿ ಇದೆ, ಥೀಟಾ 2 ಅನ್ನೋ ವ್ಯಾಲ್ಯೂ ಜಾಸ್ತಿ ಇದೆ, ಥೀಟಾ 1 ಅನ್ನೋ ವ್ಯಾಲ್ಯೂ ಕಡಿಮೆ ಇದೆ. ಸೊ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಇದು ನೆಗೆಟಿವ್ ಸೈನು ನಾನು ಕಾಮನ್ ತೆಗೆದಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿ ಕ್ಯಾನ್ ಜನರಲೈಸ್ ದಟ್ ಯು ಥೀಟಾ ಇಸ್ ಈಕ್ವಲ್ ಟು ಪಿ ಇ ಕಾಸ್ ಥೀಟಾ. ಜನರಲ್ ಟರ್ಮ್ ಆಗಿ ಯಾವ ಥರ ಹೇಳ್ಬೇಕು ಅಂದರೆ ಒಂದು ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ಸರ್ಟೈನ್ ಆ್ಯಂಗಲಲ್ಲಿ ಈ ಎಕ್ಸ್ಪ್ರೆಷನಿಂದ ಫೈಂಡ್ ಔಟ್ ಮಾಡ್ಬೋದು. ಸೊ ನೀವು ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಅಂತ ನೀವು ಈಸಿಯಾಗಿ ಕಂಡುಹಿಡಿಬೋದು. ಇನ್ ವೆಕ್ಟರ್ ರೊಟೇಷನ್ ವಿ ಕ್ಯಾನ್ ರೈಟ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಸ್. ಇನ್ ವೆಕ್ಟರ್ ಫಾರ್ಮಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, ನಿಮಗೆ ಮೋಸ್ಟ್ ಆಫ್ ದ ಟೈಮು ವೆಕ್ಟರ್ ಫಾರ್ಮಲ್ಲಿ ಬರೆಯೋದಕ್ಕೆ ಹೇಳ್ತಾರೆ. ಡೈರೆಕ್ಟಾಗಿ ಯೂಸ್ ಈಕ್ವಲ್ ಟು ಪಿ ಇ ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ನಮ್ಮ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ 0 ಆಗುತ್ತೆ, ಥೀಟಾ ಅನ್ನೋದು 90 ಆದಾಗ ಅಥವಾ 0 ಆದಾಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು 0 ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಬಲ್ ಆ್ಯಂಡ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಆಫ್ ಎ ಡೈಪೋಲ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ನಾನು ಹಿಂದೆ ಹೇಳಿದ್ನಲ್ಲ, ಡೈಪೋಲ್ ಯಾವಾಗ ಸ್ಟೇಬಲ್ ಆಗುತ್ತೆ ಯಾವಾಗ ಅನ್ಸ್ಟೇಬಲ್ ಆಗಿರುತ್ತೆ, ಯಾವ ರೀತಿ ಡೈಪೋಲ್ ಅಲೈನ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಅನ್ನೋದು ಇವಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ನಮ್ಗೆ ಗೊತ್ತಿರೋದ್ರಾಗ ಯಾವ ರೀತಿ ಯು ಇಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಥೀಟಾ. ಟಾರ್ಕ್ ಅದೇ ರೀತಿ ಯಾವ ರೀತಿ ಡಿಫೈನ್ ಮಾಡ್ತಾರೆ, ಪಿ ಇ ಸೈನ್ ಥೀಟಾ. ಇಲ್ಲಿ ಪಿ ಇ ಕಾಸ್ ಥೀಟಾ, ಪಿ ಇ ಸೈನ್ ಥೀಟಾ. ಟಾರ್ಕ್ ಅನ್ನೋದು ಕಾಸ್ ಥೀಟಾ ಆಗಿದೆ, ಸೈನ್ ಥೀಟಾ ಆಗಿದೆ. ಪೊಟೆನ್ಷಿಯಲ್ ಎನರ್ಜಿ ಕಾಸ್ ಥೀಟಾ ಆಗಿದೆ. ಸೊ ಇವಾಗ ಟೌ ಎಲ್ಲಿ 0 ಆಗುತ್ತೆ, ಅದ್ರ ಮೇಲೆ ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋದು ಸ್ಟೇಬಲ್ ಆಗಿದೆಯಾ ಅನ್ಸ್ಟೇಬಲ್ ಆಗಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಥೀಟಾ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಈ ವ್ಯಾಲ್ಯೂ ಯಾವ್ದ್ರ ಮೇಲೆ, ಥೀಟಾ ಮೇಲೆ ಡಿಪೆಂಡ್ ಆಗುತ್ತೆ. ಥೀಟಾ ಅನ್ನೋದು 0 ಆದಾಗ ಒಂದು ವ್ಯಾಲ್ಯೂ ಬರುತ್ತೆ, ಸ್ಟೇಬಲ್ ಅನ್ಸ್ಟೇಬಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ನೋಡಿದ್ಮೇಲೆ. ಥೀಟಾ ಆದಾಗ 180 ಆದಾಗ ಅವಾಗೂ 0 ಆಗುತ್ತೆ ಟಾರ್ಕ್ ಅನ್ನೋದು, ಟೌ ಅನ್ನೋದು ಟಾರ್ಕ್. ಸೊ ಇವಾಗ ಕಂಡೀಷನ್ ಕನ್ಸಿಡರ್ ಮಾಡಿದ ಥೀಟಾ ಅನ್ನೋದು 0 ಆದಾಗ ಎಷ್ಟು ಟಾರ್ಕು ಅದು ಡೈಪೋಲು ಈಕ್ವಿಲಿಬ್ರಿಯಮ್ ಆಗಿರುತ್ತೋ ಅನ್ಈಕ್ವಿಲಿಬ್ರಿಯಮ್ ಆಗಿರುತ್ತೋ, ಅದು ಈಕ್ವಿಲಿಬ್ರಿಯಮ್ ಆಗಿರುತ್ತೆ. ಅದು ಯಾವ ರೀತಿ, ವೆನ್ ಎ ಟಾರ್ಕ್ ಆನ್ ಎ ಡೈಪೋಲ್ is 0, the dipole is in equilibrium. We can verify that here is the stable equilibrium. Stable equilibrium ಯಾವ ಥರ, ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿದೆ, ಇದ್ರದ್ದು ಡೈಪೋಲು ಈ ಡೈರೆಕ್ಷನಲ್ಲಿ ಇದೆ, ಈ ಡೈರೆಕ್ಷನಲ್ಲೇ ಇದೆ, ಟುವರ್ಡ್ಸ್ ಬರ್ತಾ ಇರುತ್ತೆ ಫೀಲ್ಡ್ ಲೈನ್ಸು. ನೆಗೆಟಿವ್ ಚಾರ್ಜ್ಗೆ ಪಾಸಿಟಿವ್ ಚಾರ್ಜ್ಗೆ ಅವೇ ಹೋಗ್ತಾ ಇರುತ್ತೆ. ಓಕೆ, if we slightly tilt the dipole from its equilibrium position in the anti-clockwise direction as shown in the attached position, the dipole experiences a clockwise torque which tends the dipole back to rotation to the equilibrium. ನಾವು ಯಾವಾಗ ಸ್ವಲ್ಪ ಆ್ಯಂಗಲ್ ಟಿಲ್ಟ್ ಮಾಡ್ತೀವೋ ಇದೇನಾಗುತ್ತೆ, ಇದು ಮತ್ತೆ ವಾಪಸ್ಸು ಕ್ಲಾಕ್ ವೈಸ್ಗೆ ಟಾರ್ಕು ಆ್ಯಕ್ಟ್ ಆಗಿ ಈ ಸ್ಟೇಟ್ಗೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಇದು ಈ ಕಡೆ ನಾವು ಇದನ್ನು ಯಾವಾಗ ಇದು ಕೂಡ ಈ ಕಡೆ ಪುಲ್ ಮಾಡುತ್ತೆ, ಯಾವಾಗ ಈ ಲೈನಾಗೆ ಅಲೈನ್ ಆಗುತ್ತೆ, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನಾಗೆ ಡೈಪೋಲು ಅಲೈನ್ ಆಗುತ್ತೆ. ದಿಸ್ ಶೋ ದಟ್ ಥೀಟಾ ಇಸ್ ಈಕ್ವಲ್ ಟು 0, ಡೈಪೋಲ್ ಇಸ್ ದಟ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇದೆ ಅನ್ನೋದು ನಮಗೆ ತೋರಿಸುತ್ತೆ ಇನ್ನೊಂದು ಥರ. ಸೊ ವಿ ಕ್ಯಾನ್ ಆಲ್ಸೋ ಫೈಂಡ್ ದಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಈಸ್ ಈಕ್ವಲ್ ಟು 0. ಇಟ್ ಕ್ಯಾನ್ ಗಿವ್ ಅನ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು 0 ಆಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಯಾಕೆ 0 ಆಗಿದೆ, ಪಿ ಇ ಇಸ್ ಈಕ್ವಲ್ ಟು ಮಿನಿಮಮ್, ಹಿಯರ್ ಥೀಟಾ ಇಸ್ ಈಕ್ವಲ್ ಟು 0.
ಥೀಟಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 0 ಅಂತಂದರೆ ಕಾಸ್ ಥೀಟಾ 0 ಅಂದರೆ 1 ಆಗುತ್ತೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇದೆ, ಇದನ್ನು ಮರಿಬೇಡಿ, ನೆಗೆಟಿವ್ ವ್ಯಾಲ್ಯೂ ಇದೆ. ಇಂದರಲ್ಲಿ 0 ಆಗುತ್ತೆ ಅಂತ ಹೇಳಿದೆ, 0 ಅಲ್ಲ, ಮಿನಿಮಮ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂತ ಅದು ಅರ್ಥ. ಸೊ ಇಲ್ಲಿ 0 ಅಂತ ಬಂದರೆ 1 ಅಂತ ಆಗುತ್ತೆ. ಓಕೆ, -1 ಆಗುತ್ತೆ. ಅವಾಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಮಿನಿಮಮ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮಿನಿಮಮ್ ವಿಚ್ ವೇರ್ ದ ಪೊಸಿಷನ್ ಟು ಬಿ ಸ್ಟೇಬಲ್ ಈಕ್ವಿಲಿಬ್ರಿಯಂ. ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಇದ್ದರೆ ಅದು ಸ್ಟೇಬಲ್ ಈಕ್ವಿಲಿಬ್ರಿಯಂ ಫೇವರ್ ಆಗಿ ಜಾಸ್ತಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಯಾವಾಗ ಅಂತ. ಥೀಟಾ ಇಸ್ ಈಕ್ವಲ್ ಟು 180. ಥೀಟಾ ಇಸ್ ಈಕ್ವಲ್ ಟು 180 ಆದಾಗ ಅವಾಗೂ ಟಾರ್ಕ್ 0 ಇದೆ. ಇಲ್ಲಿ ನೀವು ಕನ್ಸಿಡರ್ ಮಾಡೋದು ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ ಅಂತ. ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಮ್ಯಾಕ್ಸಿಮಮ್ ಇದೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 180 ಅಂದರೆ -1, ಮೈನಸ್ ಆಫ್ -1 ಅಂದರೆ +1. ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಇಲ್ಲಿ ಮ್ಯಾಕ್ಸಿಮಮ್ ಇದೆ. ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದೆ ಅಂದರೆ ಫೇವರ್ ಆಫ್ ಸ್ಟೇಬಲ್ ಈಸ್ ಲೆಸ್, ಅಂದರೆ ಅನ್ಸ್ಟೇಬಲ್ ಆಗಿದೆ. ದಸ್ ಥೀಟಾ ಇಸ್ ಡೈಪೋಲ್ ಈಸ್ ಇನ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತಾರೆ. ನೆಕ್ಸ್ಟ್ ದಿಸ್ ಕ್ಯಾನ್ ಬಿ ಶೋನ್ ಇನ್ ಫಿಗರ್. ಈ ಫಿಗರಲ್ಲಿ ತೋರಿಸಿದೆ. ಒಂದು ಈ ಆ್ಯಕ್ಟಲ್ಲಿ ಈ ಡೈಪೋಲ್ನ ರೊಟೇಟ್ ಮಾಡಿದಾಗ ನಾವು ಆವಾಗ ಅದು ಹಿಂದೆನೇ ಫ್ಲಿಪ್ ಆಗಿಬಿಟ್ಟು ಅಲೈನ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಏನಂದರೆ ಅಲೈನ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಈ ಡೈರೆಕ್ಷನಲ್ಲಿ, ಇದು ಈ ಡೈರೆಕ್ಷನಲ್ಲಿ. ಸೊ ಇದು ಅನ್ಸ್ಟೇಬಲ್ ಆಗಿ ಇದೆ ಅಂತ ಅರ್ಥ. ಫ್ರಮ್ ದಿಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಆಫ್ ದ dipole is slightly displaced in the anti-clockwise direction. We can see that torque of a dipole is acting in anti-clockwise direction away from the equilibrium. Torque ಕೂಡ anti-clockwise. ಇವಾಗ ನಾವು anti-clockwise ಆಗಿ ರೊಟೇಟ್ ಮಾಡಿದ್ರೆ ಡೈಪೋಲ್ ಅನ್ನೋದು ಕೂಡ anti-clockwise ಅಲ್ಲಿ ಟಾರ್ಕ್ ಆಕ್ಟ್ ಆಗಿ ಅದು ಈಕ್ವಿಲಿಬ್ರಿಯಂ ಪೊಸಿಷನ್ ಮೂವ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಅದು ಏನಂತ ಹೇಳುತ್ತೆ ಅಂದರೆ ಇದು ಅನ್ಸ್ಟೇಬಲ್ ಇದೆಯಾ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಿಮಗೆ JEE ಅದೇ ರೀತಿ ನೀಟು KCETಯಲ್ಲಿ ಕ್ವಶನ್ ರಿಲೇಟೆಡ್ ಆಗಿ ಒಂದು ಫಾರ್ಮುಲಾ ಇರುತ್ತೆ. ಇದು ಜಸ್ಟ್ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಆಂಗುಲರ್ ಸಿಂಪಲ್ ಹಾರ್ಮೋನಿಕ್ ಆರ್ ಡೈಪೋಲ್. ವೆನ್ ಎ ಡೈಪೋಲ್ ಇಸ್ ಸಸ್ಪೆಂಡೆಡ್ ಇನ್ ಎನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಅಲೈನ್ ಇಟ್ ಸೆಲ್ಫ್ ಪ್ಯಾರಲಲ್ ಟು ದ ಫೀಲ್ಡ್. ಅದು ಗೊತ್ತಿರೋದು. ಯಾವಾಗ ನಾವು ಡೈಪೋಲ್ನ ಪ್ಲೇಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಫೀಲ್ಡರು, ಅದು ಪ್ಯಾರಲಲ್ ಆಗಿ ಅಲೈನ್ ಮಾಡುತ್ತೆ. ಯಾಕಂದರೆ ಮಿನಿಮಮ್ ಎನರ್ಜಿ ಅಟೈನ್ ಮಾಡೋದಕ್ಕೆ, ಪೊಟೆನ್ಷಿಯಲ್ ಎನರ್ಜಿ ಅಟೈನ್ ಮಾಡೋದಕ್ಕೆ. Now it is given that small angular displacement theta about equilibrium, the couple will be formed. ಅಂದರೆ ನಾವು ಯಾವಾಗ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಕೊಡ್ತೀವಿ ಆವಾಗ ಸರ್ಟೈನ್ ಆ್ಯಂಗಲ್ ಅಲ್ಲಿ ಟಾರ್ಕ್ ಆಕ್ಟ್ ಆಗುತ್ತೆ, ಅದು ಕಪಲ್ ಅಂತ ಕರಿತೀವಿ. ಕಪಲ್ C is equal to -PE sin theta. C is equal to -PE theta as theta is very small. ನಾವು ಟಾರ್ಕ್ ಎಷ್ಟು ಸ್ಮಾಲ್ ಕೊಟ್ಟಿದ್ದೀವಿ ಅಂದರೆ ಥೀಟಾ ಅನ್ನೋದು ವೆರಿ ಸ್ಮಾಲು. ಸೊ ನಾವು PE theta ಅಂತ ಕನ್ಸಿಡರ್ ಮಾಡೋದು. ನಾವು ಇವಾಗ ಡಿಫ್ರೆನ್ಶಿಯೇಟ್ ಮಾಡೋಣ. I is equal to d square theta by dt square. ಚೇಂಜ್ ಎಷ್ಟು ಸ್ಪೀಡಲ್ಲಿ ಆ್ಯಂಗಲ್ ಚೇಂಜ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕಪಲ್ಗೆ ಈಕ್ವೇಟ್ ಮಾಡಿಬಿಡ್ತೀವಿ. ಅದು I is equal to -PE theta. ದೆನ್ ಇದನ್ನು ರೀಅರೇಂಜ್ ಮಾಡೋಣ. ರೀಅರೇಂಜ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಒಮೆಗಾ ಸ್ಕ್ವೇರ್ ಅನ್ನೋದು ಏನಂತ ಹೇಳುತ್ತೆ, ಫ್ರೀಕ್ವೆನ್ಸಿ ಹೇಳುತ್ತೆ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಹೇಳುತ್ತೆ. ಅದು ಡೈಪೋಲು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ರೊಟೇಟ್ ಆಗುತ್ತೆ ಅನ್ನೋದು. ದಿಸ್ ಸ್ಟ್ಯಾಂಡರ್ಡ್ equation of simple angular simple harmonic motion with the time period ಬಂದ್ಬಿಟ್ಟು t is equal to 2 pi omega. ಅದೇ ರೀತಿ so the dipole execute the angular simple harmonic with the time period t is equal to 2 pi root of I PE. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಬರುತ್ತೆ. ನೆಕ್ಸ್ಟ್ ಬಂದು force on an electric dipole in a non-uniform electric field. So in a non-uniform electric dipole ಇದ್ದಾಗ ಅದು ಫೋರ್ಸ್ ಎಷ್ಟು ಆಕ್ಟ್ ಆಗುತ್ತೆ ಅನ್ನೋದು ಇವಾಗ ಫೈಂಡ್ ಔಟ್ ಮಾಡೋಣ. Where electric field is E, the interaction energy of a dipole can be written as interaction energy ಎಷ್ಟಿರುತ್ತೆ ಅಂತಂದರೆ U is equal to PE. Now the force on the dipole due to electric field is given as F is equal to negative ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಫೋರ್ಸ್ ಅನ್ನೋದು ಈ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎನ್ ಯೂನಿಡೈರೆಕ್ಷನಲ್ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಒಂದೇ ಡೈರೆಕ್ಷನಲ್ಲಿ ವೇರಿ ಆಗ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ಗೆ ವಿ ಹ್ಯಾವ್, ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಾನ್ ಯೂನಿಫಾರ್ಮ್ ಅಲ್ಲಿ ಇದೆ. ಸೊ ಏನು ಮಾಡ್ತೀವಿ, ಚೇಂಜ್ ಆಗ್ತಿದೆ ವಿತ್ ಡಿಸ್ಟೆನ್ಸು. ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಫ್. ಸೊ PE ಯು ವ್ಯಾಲ್ಯೂ ತೆಗೆ PE ಸಬ್ಸ್ಟಿಟ್ಯೂಟ್ ಮಾಡಿ.
ಸೊ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗ್ತಿದೆ. F is equal to - P dE/dx. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.